ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ವಿಡಿಯೋ ಬಂದು ಸಂಕ್ರಾಂತಿ ಹಿಂದಿನ ದಿನದ ನೈಟ್ ವ್ಲಾಗ್ ಆಗಿರುತ್ತೆ. ಪೂಜೆಗೆ ಅಂತ ಸ್ವಲ್ಪ ಬಿಡು ಹೂ ತಗೊಬಂದಿದ್ದೆ, ಅದನ್ನು ಇವಾಗ ಕಟ್ಟಿಟ್ಕೋತಾ ಇದ್ದೀನಿ. ಯಾಕಂದರೆ ಬೆಳಿಗ್ಗೆಗೆ ಕಟ್ಟೋಕ್ಕಾಗಲ್ಲ ಅಲ್ವಾ, ಸೊ ಅದಕ್ಕೇ ನೈಟೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಹೂವೆಲ್ಲ ಕಟ್ಟಿ ಇಟ್ಕೋತಾ ಇದ್ದೀನಿ. ಹೂ ರೇಟ್ ಅಂತೂ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ, ಹಬ್ಬದ ಸೀಸನ್ ಅಲ್ವಾ, ಸೊ ಅದಕ್ಕೆ ಹೂ ರೇಟು ತುಂಬ ಜಾಸ್ತಿ ಇದೆ. ಇದು ಕಾಗಡ ಹೂ ಬಂದು kg 1000 ರೂಪಾಯಿ ಅಂತ ಹೇಳಿದ್ರು. ಆದರೂ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಒಂದು 100 ಗ್ರಾಮು ಸಾಕು ಅಂತಂದು ಹೇಳಿ ನಾವು ತಗೊಬಂದ್ವಿ. ನನಗೆ ಹಬ್ಬದ ದಿನ ಹೂ ಜಾಸ್ತಿ ಹಾಕಿ ಪೂಜೆ ಮಾಡಿಲ್ಲ ಅಂದರೆ ನನಗೆ ಹಬ್ಬದ ವೈಬ್ ಅಂತಲೇ ಅನಿಸಲ್ಲ. ಹೂ ಕಟ್ಟೋ ಕೆಲಸ ಮುಗೀತು. ಇವಾಗ ಬಾಗಿಲು ತೊಳೆಯೋಣ ಅಂತ ಹೇಳಿ ಈಚೆ ಬಾಗಿಲು ತೊಳಿತಾ ಇದ್ದೀನಿ. ಬೆಳಿಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಬೆಳಿಗ್ಗೆನೇ ಈ ಕೆಲಸ ಎಲ್ಲ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ನೈಟೇ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈಚೆಗಡೆ ಕೆಲಸನೇ 1 ಅವರ್ ಅಥವಾ 1.5 ಅವರ್ ಆಗುತ್ತೆ. ಯಾಕಂದರೆ ಅದನ್ನು ನೀಟಾಗಿ ತೊಳೆದು ಮತ್ತು ರಂಗೋಲಿ ಕೆಲಸನೇ ಆ್ಯಕ್ಚುಲಿ ಜಾಸ್ತಿ ಟೈಮ್ ಹಿಡಿಯೋದು ಅಂದರೆ ರಂಗೋಲಿ ಹಾಕಿ ನಾವು ಬಣ್ಣ ಎಲ್ಲ ಹಚ್ಚಿ ಅದನ್ನೆಲ್ಲ ನೀಟಾಗಿ ಒಂದು ಫಿನಿಷ್ ಮಾಡೋ ಅಷ್ಟರಲ್ಲಿ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ನೈಟ್ ಪ್ರಿಪ್ರೇಷನ್ನೇ ಮಾಡ್ಕೋತೀನಿ. ನಾನಿಲ್ಲಿ 7ರಿಂದ 7 ಚುಕ್ಕಿ ರಂಗೋಲಿ ಇಡ್ತಾ ಇದ್ದೀನಿ. ಫೈನಲಿ ಈ ಥರ ಕಾಣಿಸ್ತಿದೆ ನೋಡಿ, ಚೆನ್ನಾಗಿದೆಯಾ ರಂಗೋಲಿ. ಬೆಳಿಗ್ಗೆ 3:15ಗೆ ಎದ್ದು ಎಲ್ಲ ಕೆಲಸಗಳನ್ನು ಬೇಗನೆ ಮುಗಿಸ್ದೆ. ಯಾಕಂದರೆ ನಾನು ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಸೊ ಅದಕ್ಕೋಸ್ಕರ ಬೇಗನೆ ಕೆಲಸ ಮುಗಿಸಿ ಪೂಜೆ ಮುಗಿಸ್ದೆ. ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಸಂತೋಷ ಹಿರಿಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಸವಿಯುವ ಸಿಹಿ ಫಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ಸಂತೋಷ ಹಿರಿಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆಗೆ ಜೊತೆಗಾತಿ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಹಂಗಿರಾಯಿತು ತುಟ್ಟು ತಗೋ ಮಾತಾಯಿತು. ನಿಮಗೆ ಹರ್ಗೆ ಕೊಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡೆ. ಹರ್ಗೆ ಅಂದರೆ ಒಂದು ಚೊಂಬಲ್ಲಿ ತುಂಬ ನೀರು ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ, ಕೆಂಪು ಹೂವು ಮತ್ತು ಅಕ್ಷತೆ ಇಷ್ಟನ್ನು ತಗೊಂಡು ನಾವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯನ ಮಂತ್ರ ಹೇಳಿ ಸ್ವಲ್ಪನೇ ನೀರನ್ನು ನಾವು ಬಿಡಬೇಕಾಗುತ್ತೆ. ಇದೇ ಹರ್ಗ್ಯ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಮಠಕ್ಕೆ ಹೋಗಬೇಕಾಗಿತ್ತು. ನಾನು ಸುಮಾರು ದಿನ ಆಗಿತ್ತು ಹೋಗಿ, ಅದಕ್ಕೋಸ್ಕರ ರಾಘವೇಂದ್ರ ಮಠಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ನಾನು ಮತ್ತು ನಮ್ಮ ಹಸ್ಬೆಂಡು. ಫಸ್ಟು ಎಳ್ಳು ಬೆಲ್ಲ ತಿನ್ನೋಣ ಅಂತ ನಮ್ಮ ಹಸ್ಬೆಂಡ್ಗೆ ಎಳ್ಳು ಬೆಲ್ಲ ತಿನ್ನಿಸ್ತಾ ಇದ್ದೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಎಳ್ಳು ಬೆಲ್ಲ ಹಂಗಿರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಇಬ್ಬರು ಜೊತೆಲಿ ಕೂತ್ಕೊಂಡು ಟಿಫನ್ ಮಾಡಿದ್ವಿ.
ಟಿಫನ್ಗೆ ನಾನು ಸಿಹಿ ಪೊಂಗಲ್ ಆ್ಯಂಡ್ ಖಾರ ಪೊಂಗಲ್ಲು ಎರಡನ್ನೂ ಮಾಡಿದ್ದೆ. ನಮ್ಮ ಹಸ್ಬೆಂಡ್ಗೆ ಚೆನ್ನಾಗೈತಾ ಟಿಫನ್ ಅಂತ ಕೇಳ್ತಾಯಿದ್ದೀನಿ. ಅವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪರ್ಸ್ನಲಾಗಿ ನನಗೆ ತುಂಬ ಇಷ್ಟ ಆಯಿತು ಸ್ವೀಟ್ ಪೊಂಗಲ್ಲು. ಜಾಸ್ತಿ ಸ್ವೀಟು ಇರಲಿಲ್ಲ ಮತ್ತು ಸ್ವೀಟ್ ಲೆಸ್ಸು ಅಂತ ಏನಿಲ್ಲ, ಮೀಡಿಯಮ್ ಆಗಿ ಚೆನ್ನಾಗೇ ಇತ್ತು. ನಮ್ಮ ಹಸ್ಬೆಂಡ್ಗೆ ಹಬ್ಬದ ದಿನವೇ ಹುಷಾರಿರಲಿಲ್ಲ, ಅದು ಸ್ವಲ್ಪ ಬೇಜಾರಿತ್ತು. ಹಾಗೆ ನಾಷ್ಟ ಎಲ್ಲ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಅದಕ್ಕೆ ನಾನು ಮುಂದೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಇಬ್ಬರೂ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಏನು ಮಾಡೋದು, ನಾವು ಅಂದ್ಕೊಂಡಂಗೆ ಏನೂ ಆಗಲ್ವಲ್ಲ. ಸ್ವಲ್ಪ ಬೇಜಾರಾಯಿತು. ರೆಸ್ಟ್ ಮಾಡಿ ಇನ್ನೊಂದು ದಿನ ಹೋದ್ರಾಯಿತು ಅಂತ ನಾವು ಸುಮ್ಮನಾದ್ವಿ. ಸೊ ನಾನು ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.